ಬಿಗ್ ಬಾಸ್ಗೆ ಹೋಗಿದ್ರಿಂದ ನನ್ನ 60 ಹಸುಗಳಿಗೆ ಮೇವಾಯಿತು. ಅಂದ್ರೆ ನನ್ನ ಗೋಶಾಲೆ ನಡೀತು. ನನ್ನ ಗೋಶಾಲೆಗೆ ಅನ್ನ ಬೇಕಾಗಿತ್ತು. ನಾನು ಮಾಡ್ತಿದ್ದಿದ್ದು ಏನು ಉಪನ್ಯಾಸಗಳು, ನಾನು ಮಾಡ್ತಿದ್ದಿದ್ದು ಹರಿಕಥೆಗಳು, ನಾನು ಮಾಡ್ತಿದ್ದಿದ್ದು ಸತ್ಸಂಗಗಳು. ಓಕೆ. ಅದೆಲ್ಲ ಒಂದು ಕಾಂಟ್ರವರ್ಸಿಯಿಂದ ಅದು ನಿಂತೋಯ್ತು. ಏನೋ ಒಂದು ಕಾರಣಕ್ಕೆ ಈಗ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಹೇಳೋದಂಗೆ ನೀನು ಸತ್ಯವಂತನಲ್ಲ, ನೀನು ಮಾಡ್ಕೊಡು, ಆಯಿತು ಮಾಡಲ್ಲ. ಅದು ಮಾಡದೆ ಹೋದ್ರೆ ಬೇರೆ ಏನಾದರೂ ಬೇಕಲ್ಲ ನಿನ್ನ ನಿನ್ನ ಇಡೀ ಇದನ್ನು ನಡೆಸಲಿಕ್ಕೆ. ಸೊ ದುಡ್ಡುಗೋಸ್ಕರ ಆಗ ಹೋದ್ರಿ. ಅಲ್ಲ ಇರ್ಬೋದು, ದುಡ್ಡೇ ನಿನಗೆ ಕೂತ್ಕೊಂಡು ನನ್ನನ್ನು ಆಂಕರಿಂಗ್ ಮಾಡ್ತಾ ಇರೋದು ದುಡ್ಡಿಗೇನೆ, ಸುಮ್ಮನೆ ಏನು ಕೂತಿಲ್ಲ ನೀನು. ಸೊ ರಿಷಿಕುಮಾರ್ ಅವರಿಗೆ ದುಡ್ಡು ಬೇಕಿತ್ತ? ಎಲ್ರಿಗೂ ಬೇಕು, ಸನ್ಯಾಸಿ ಆದ್ರೂ ಬೇಕು, ಸಂಸಾರಿ ಆದ್ರೂ ಬೇಕು, ದೇವ್ರಿಗೂ ಬೇಕು. ತಿರುಪತಿ ವೆಂಕಟರಮಣ ಸ್ವಾಮಿಗೆ 10,000 ರೂಪಾಯಿ ಕಟ್ಟಿದ್ರೆ ಒಳಕ್ ಬಿಡೋದು. ದೇವರಿಗಲ್ಲ, ಅದು ನಾವು ದೇವರನ್ನ ನೋಡ. ಆದ್ರೆ ನೀನು ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ. ತಿರುಪತಿ ಮೇಂಟೈನ್ ಮಾಡ್ಬೇಕಲ್ಲ ಚಿನ್ನ. ಮೇಂಟೈನ್ ನೀನು ಮಾಡಲಿಲ್ಲ ಅಂತ ಅಂದರೆ ಅಲ್ಲಿಗೆ ಅಷ್ಟು ಜನರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಕೆಲಸದವ್ರು ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು ಅಂದರೆ ದುಡ್ಡು ಬೇಕು. ವೆಂಕಟರಮಣ ಸ್ವಾಮಿಗೆ ಬೇಕು ಅಂತ ಅಂದರೆ ನನಗೆ ಬೇಡವೇ? ನನ್ನ ಜೀವನನೂ ನಡಿಬೇಕು. ಹಾಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇಲ್ಲಿ ಕೂತಿರೋಂಥ ಇಷ್ಟು ಜನರು ಸಹ ಹೊಟ್ಟೆಗಾಗೆ ಬಂದಿರೋದು. ನಾಳೆ ಬೆಳಗ್ಗೆ 2 ತಿಂಗಳು ಸಂಬಳ ನಿಲ್ಲಿಸಿದ್ರಿ ಅಂತಂದರೆ, ಈಗ ಬಸ್ ಅವರು ಒಂದು ದಿವಸ ನಿಲ್ಲಿಸಿದ್ರಲ್ಲ, ಹಂಗೆ ನಿಮ್ದು ಒಂದು ಚಾನಲ್ ಒಂದು ದಿವಸ ಇಷ್ಟು ಜನನ ನಿಲ್ಲಿಸ್ಬಿಟ್ರು ಅಂತಂದರೆ ಚಾನಲ್ ಮುಂದಕ್ಕೆ ಹೋಗಲ್ಲ. ಹಂಗೆ ಆಶ್ರಮವೂ ಹೋಗಲ್ಲ, ಯಾವ ಮಠವೂ ಇಲ್ಲ.